ಇವತ್ತೇನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ಒಂದು ತಾಲೂಕಲ್ಲ, ಒಂದು ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಧರ್ಮಸ್ಥಳ ಸಂಸ್ಥೆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದೆ. ಯಾವ ರೀತಿ ನಿರ್ವಹಿಸ್ತಿದೆ ಅಂದರೆ ಪಾರದರ್ಶಕವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸವನ್ನು ನಿರ್ವಹಿಸ್ತದೆ. ಅವ್ರು ಯಾವುದೇ ದಾಖಲಾತಿಗಳು ಇಲ್ದಲೆ ಮತ್ತು ಬೇರೆ ಏನು ಮೈಕ್ರೋ ಫೈನಾನ್ಸ್ಗಳು ಏನಿದೆಯೋ ಅದು ಫರ್ದರ್ ನಾನು ಹೋಗ್ತೇನೆ. ಮೈಕ್ರೋ ಫೈನಾನ್ಸ್ಗಳು ಬೇರೆ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯನ್ನು ಹೊರತುಪಡಿಸಿ ಮೈಕ್ರೋ ಫೈನಾನ್ಸ್ಗಳು ಏನು ದಂಧೆ ಮಾಡ್ತಿದ್ದಾರೋ ಅದು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿರೋಧ ಇದೆ. ಅವ್ರ ಮೇಲೆ ಏನು ಒತ್ತಾಯಪೂರ್ವಕವಾಗಿ ಮಾಡುವಂಥದ್ದು, ಸಂಘವನ್ನು ದುಡ್ಡು ಕಟ್ಟಲೇಬೇಕು ಅಂತೇಳಿ ಕೂತ್ಕೊಳ್ಳುವಂಥದ್ದು, ಮನೆ ಜಪ್ತಿ ಮಾಡೋದೆಲ್ಲ ಮಾಡ್ತಾ ಇದೆ. ಅವ್ರ ಬಗ್ಗೆ ನಮ್ದು ವಿರೋಧ ಇದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಡ್ಡಿ ಇರ್ಬೋದು, ಮತ್ತೊಂದಿರ್ಬೋದು, ಪಾರದರ್ಶಕವಾದ. ಯಾಕೆ ಅಂತ ಹೇಳಿದ್ರೆ ಬಡ್ಡಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ನಾವು ಸಾಲವನ್ನು ತಗೊಂತು ಅಂದರೆ ಒಂದು ವರ್ಷಕ್ಕೆ 750 ರೂಪಾಯಿ ಬಡ್ಡಿ ತಗೊಳ್ತಾರೆ. ಒಂದು ವರ್ಷಕ್ಕೆ 10,000 ರೂಪಾಯಿಗೆ ಒಂದು ವರ್ಷಕ್ಕೆ 750 ರೂಪಾಯಿ ಬಡ್ಡಿ ತಗೊಳ್ತಾರೆ. 1 ಲಕ್ಷಕ್ಕೆ ಒಂದು ವರ್ಷಕ್ಕೆ 7,000 ರೂಪಾಯಿ ಬಡ್ಡಿಯನ್ನು ತಗೊಳ್ತಾರೆ. ಇದರಲ್ಲಿ ಯಾವುದಾದ್ರೂ ಬಡ್ಡಿ ಜಾಸ್ತಿ ಇದೆ ಅಂತ ಅನ್ನಿಸ್ತದಾ? ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ನಾನು ಇವತ್ತು 10,000 ಸಾಲವನ್ನು ತಗೊಂಡಿದ್ದೇನೆ, ನಾನು ಮುಂದಿನ ವಾರವೇ ಅಲ್ಲ ಮುಂದಿನ ತಿಂಗಳೇ ಸಾಲವನ್ನು ಕಟ್ತೇನೆ ಅಂತಂದರೆ ಆ ಒಂದು ವರ್ಷದ ಬಡ್ಡಿ ತಗೊಳ್ಳೋದಿಲ್ಲ. ಆ ವಾರದ ಆ ಸಮಯದ ಎಷ್ಟು ಬಡ್ಡಿ ಇದೋ ಅಷ್ಟು ಮಾತ್ರ ಬಡ್ಡಿ ತಗೊಳ್ತದೆ. ಬೇರೆ ಮೈಕ್ರೋ ಫೈನಾನ್ಸ್ ನೀವು ಹೋಲಿಸ್ಕೊಂಡ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಾರದರ್ಶಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಯಾವ ರೀತಿ ಅಂತಂದರೆ ಯಾವುದೇ ಒಂದು ಲೋನ್ ಕಟ್ಟಲಿಕ್ಕಾಗ್ಬೋದು, ಮತ್ತೊಂದಾಗ್ಬೋದು, ಬಾಂಡ್ಗಳಾಗಿರ್ಬೋದು, ಇನ್ಶೂರೆನ್ಸ್ಗಳಾಗಿರ್ಬೋದು, ಯಾವುದೋ ಮನೆಯಲ್ಲಿ ಓದೋ ಮಕ್ಕಳುಗಳಿಗೆ ಸುಜ್ಞಾನ ನಿಧಿ ಅಂತ ಕೊಡ್ತಾರೆ. ಯಾವ ಮಕ್ಕಳು ಎಜುಕೇಷನ್ ಮಾಡ್ತಿದ್ದಾರೆ, ವೃತ್ತಿಪರ ಕೋರ್ಸ್ ಮಾಡ್ತಿದ್ದಾರೆ, ಅವರಿಗೆಲ್ಲ ಸ್ಕಾಲರ್ಶಿಪ್ಪನ್ನು ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ವ್ಯವಸ್ಥೆಯಲ್ಲಿ ಸ್ವಂತ ಮಕ್ಕಳುಗಳೇ ತಂದೆ ತಾಯಿಯನ್ನು ಸಾಕ್ಲಿಕ್ಕಿಲ್ಲ, ಮತ್ತು ಅವ್ರಿಗೆ ಯಾರೋ ಒಬ್ರು ಇದ್ದಾರೆ, ನಿರ್ಗತಿಕರಿದ್ದಾರೆ, ಅವ್ರಿಗೆ ಮನೆ ಇಲ್ಲ, ಮತ್ತೊಂದಿಲ್ಲ, ಅವ್ರನ್ನ ಧರ್ಮಸ್ಥಳ ಸಂಸ್ಥೆ ಪ್ರತಿ ತಿಂಗಳು ಅವರಿಗೆ ಮಾಶಾಸನವನ್ನು ಕೊಡುತ್ತೆ. ಅವ್ರು ಯಾರೋ ಒಬ್ರು ವಯಸ್ಸಾಗಿರೋದಿದ್ದಾರೆ, ಅವ್ರಿಗೆ ಇರೋಕೆ ಸೂರಿಲ್ಲ, ಇರೋಕೆ ಮನೆ ಇಲ್ಲ ಅಂದವ್ರಿಗೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಾತ್ಸಲ್ಯ ಕಿಟ್ಟನ್ನ ಮೂಲಕ ಅವರಿಗೆ ಮನೆ ನಿರ್ಮಿಸಿಕೊಡ್ತದೆ. ಯಾವುದೋ ಊರಲ್ಲಿ ಒಂದು ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ, ಯಾವುದೋ ಊರಲ್ಲಿ ಒಂದು ಕೆರೆ ಅಭಿವೃದ್ಧಿ ಆಗ್ತಾ ಇದೆ, ಯಾವುದೋ ಊರಲ್ಲಿ ಒಂದು ಹಾಲಿನ ಡೈರಿ ಅಭಿವೃದ್ಧಿ ಆಗ್ತಿದೆ, ಅಂಥವಕ್ಕೆಲ್ಲ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಅದು ಸಹಾಯಧನವನ್ನು ಕೊಡ್ತಾ ಇದೆ. ಯಾವುದೋ ಒಂದು ಊರಲ್ಲಿ ಕೆರೆ ಹಾಳು ಬಿದ್ದಿದೆ, ಅಲ್ಲಿ ದನಕರುಗಳಿಗೆ ಕುಡಿಯಲು ನೀರಿಲ್ಲ, ಮನುಷ್ಯರಿಗೆ ಕುಡಿಯೋಕೆ ನೀರಿಲ್ಲ ಅಂತ ಪ್ರದೇಶಗಳಲ್ಲಿ ಆ ಕೆರೆಯನ್ನು ಹೂಳೆತ್ತಿ ಆ ಕೆರೆಯನ್ನು ತುಂಬಿಸಿ ಅಲ್ಲಿ ಪ್ರಾಣಿಯಿಂದ ಪಕ್ಷಿಗಳಿಂದ ಇರುವವರೆಗೂ ಕೂಡ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತದೆ. ಇನ್ನೊಂದು ಏನೊಂದು ಕೆಟ್ಟ ಸಂದೇಶ ಏನು ಕೊಡ್ತಿದ್ದಾರೆ ಅಂತಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ಕೊಡ್ತಿರೋದು ಧರ್ಮಸ್ಥಳದಿಂದ ದುಡ್ಡು ಕೊಡ್ತಿದ್ದಾರೆ, ಧರ್ಮಸ್ಥಳದಿಂದ ದುಡ್ಡು ಕೊಟ್ಟು ಅವರು ಲೇವಾದೇವಿ ವ್ಯವಹಾರ ಮಾಡ್ತಿದ್ದಾರೆ, ಬಡ್ಡಿ ವಸೂಲಾತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ತಪ್ಪು ಸಂದೇಶ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲವೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಪ್ಪಂದ ಮಾಡಿಕೊಂಡು, ಯಾವುದಂದ್ರೆ ಬೇರೆ ಯಾವುದೇ ಮೈಕ್ರೋ ಫೈನಾನ್ಸ್ಗಳ ಥರ ಅವರ ಸ್ವಂತ ಸಂಸ್ಥೆಗಳಿಂದಲ್ಲ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಅವರು ಒಪ್ಪಂದವನ್ನು ಮಾಡಿಕೊಂಡು ಅವರು ಸದಸ್ಯರಿಗೆ ಸಾಲವನ್ನು ಕೊಡ್ತಾರೆ. ಅದ್ರ ಜೊತೆಗೆ ನಾವು ಕಟ್ಟಿರೋ ಸಾಲ, ನಾವು ಪಡೆದಿರುವಂಥ ಸಾಲಕ್ಕೆ ಪ್ರತಿ ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಅವರು ಕಟ್ಟಿರೋದಕ್ಕೆ ಲಾಭಾಂಶ ಕೊಡ್ತಾರೆ. ಅವ್ರು ಕೊಟ್ಟಿರೋ ಯಾವ ರೀತಿ ಅವರ ವ್ಯವಹಾರ ಇದೆ ಅದ್ರ ಮೇಲೆ ಫ್ರೀಯಾಗಿ ಕೊಡುವಂಥದ್ದು ಲಾಭಾಂಶ. ನಾವು ಕಟ್ಟಿರೋ ಉಳಿತಾಯಕ್ಕೆ ಏನಿದೆ, ನಾವು ಕಟ್ಟುವಂಥ ಉಳಿತಾಯ ಎಲ್ಲೋಗ್ತಿದೆ, ನಾವು ಉಳಿತಾಯ ಕಟ್ಟುವಂತಕ್ಕೆ ಬಡ್ಡಿ ಬೇಡ ಅಂತ ಅಂದಾಗ ಆ ಉಳಿತಾಯಕ್ಕೆ ಲಾಭಾಂಶವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಡ್ತಾ ಇದೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವ ಒಂದು ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈಗ ಹಾಗಾದ್ರೆ ನಾವು ಯಾವುದೇ ಸಂಘ ಸಂಸ್ಥೆಗಳು ಮತ್ತೊಂದು ಇಲ್ದಲ್ಲ ಇದ್ದಾಗ ನಮ್ಗೆ ಯಾರು ಕೂಡ ನೋಡ್ಕೊಡ್ತೀವಿ ಅಂದ್ರೆ ನಮ್ಗೆ 10 ರೂಪಾಯಿ ಕೊಡೋರಿಲ್ಲ. ಇವತ್ತು ನಾವು ಜಸ್ಟ್ ಈಗ ನೋಡಿ ಮತ್ತೆ ವಾಪಸ್ ಕೊಡ್ತೀವಿ ಅಂದರೆ ಯಾರು ದುಡ್ಡು ಕೊಡೋರಿಲ್ಲ. ಇವತ್ತು ಸಂಘ ಸಂಸ್ಥೆಗಳಿಂದ ಎಷ್ಟೋ ಕುಟುಂಬಗಳು ಉದ್ಧಾರ ಆಗಿದ್ದಾವೆ, ಎಷ್ಟೋ ಕುಟುಂಬಗಳಲ್ಲಿ ಇರುವಂಥ ಮಕ್ಕಳುಗಳಿಗೆ ಎಜುಕೇಷನ್ ಸಿಗ್ತಾ ಇದೆ, ಅವರ ಆರ್ಥಿಕವಾಗಿ ಸ್ಥಿತಿ ಬದಲಾವಣೆ ಆಗ್ತಿದೆ. ನಾನು ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಆಯಿತು ಏನೋ ಒಂದು ಸತಿ ದುಡ್ಡು ಕಟ್ಟಲಿಲ್ಲ, ಮತ್ತೊಂದಾಯಿತು, ಯಾರೋ ಸೇರ್ಪಡೆ ಆಯಿತು, ಮೇಲಧಿಕಾರಿಗಳು ಇದ್ದಾರೆ, ಯೋಜನಾಧಿಕಾರಿ ಇದ್ದಾರೆ, ಆ ಸಂಬಂಧಪಟ್ಟಂಥ ಜಿಲ್ಲಾ ನಿರ್ದೇಶಕರು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪ್ರಾದೇಶಿಕ ನಿರ್ದೇಶಕರು ಇರ್ತಾರೆ, ಹೆಡ್ ಆಫೀಸರ್ ಇರ್ತಾರೆ, ಅವ್ರ ಹತ್ರ ಹೇಳ್ಬೋದಿತ್ತು, ಮಾತಾಡಬಹುದು, ಇನ್ನೂ ಅವಕಾಶ ಕೊಡಿ, ಇವರಿಗೆ ಕಟ್ಟಲಿಕ್ಕೆ ಸಮಸ್ಯೆ ಆಗಿದೆಯಾ, ಇನ್ನು ಕಂತು ವಿರಾಮ ಕೊಡಿ, ಕಂತು ಕಟ್ಟೋದ್ರಲ್ಲಿ ಕಡಿಮೆ ಮಾಡಿಕೊಡಿ, ಮತ್ತೆ ಇವರಿಗೆ ಕಂತು ಕಟ್ಟಿ ಆದ್ಮೇಲೆ ಮತ್ತೆ ಇವರಿಗೆ ಲೋನ್ ಕೊಡಿ, ಲೋನ್ ಕೊಟ್ಟು ಇವ್ರನ್ನ ಅಭಿವೃದ್ಧಿ ಆಗುವಂಥ ಕೆಲಸವನ್ನ ನಮ್ಮ ಕೆಲವು ಸಂಘಟನೆಗಳು ಮಾಡಬೇಕಿತ್ತು. ಅದನ್ನ ಬಿಟ್ಟು
ಯಾವುದೋ ಉದ್ದೇಶ ಇಟ್ಕೊಂಡು ಆಯ್ತು. ಈಗ ಸಂಘ ಸಂಸ್ಥೆಗಳು ಫಾರ್ ಎಕ್ಸಾಂಪಲ್ ಪ್ರಾಮಾಣಿಕವಾಗಿರುವಂತಹ ಈ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಯುವಂಥ ವ್ಯವಹಾರದಲ್ಲಿ ಇಂಥ ಸಂಸ್ಥೆಗಳನ್ನೇ ನಮ್ಗೆ ಇಲ್ದಲೆ ಅಂತ ಹೋದ್ರೆ ಎಲ್ಲಿ ನಾವು ಎಲ್ಲಿ ನಮಗೆ ದುಡ್ಡು ಸಿಗ್ತದೆ, ನಾವೆಲ್ಲಿ ವ್ಯವಹಾರ ಮಾಡೋಕ್ಕಾಗ್ತದೆ, ನಾವೆಲ್ಲಿ ಅಂಗಡಿ ಮತ್ತೊಂದು ಬಿಸ್ನೆಸ್ ಮಾಡ್ಲಿಕ್ಕಾಗ್ತದೆ. ನನಗೆ ತುಂಬಾ ಜನ ಫೋನ್ ಮಾಡಿದ್ರು, ಈಗ ಯಾವುದೇ ಸಂಘ ನಾನು ಇವಾಗ ಧರ್ಮಸ್ಥಳ ಸಂಘದಿಂದ ತಗೊಂಡು ಯಾವುದೋ ಒಂದು ಕೋಳಿ ಅಂಗಡಿ ಮಾಡಿದ್ದೇನೆ, ಮತ್ತೊಂದು ತಗೊಂಡು ಯಾವುದೋ ಒಂದು ಎಜುಕೇಶನ್ ಮಾಡ್ತಾ ಇದ್ದೀನಿ, ನನ್ನ ಮಗಳಿಗೆ ಮತ್ತೊಂದು ಕೊಡಿಸ್ತಿದ್ದೀನಿ ಅಂತ. ಈ ಸಂಘ ಸಂಸ್ಥೆಗಳೇ ಮುಚ್ಚೋದ್ರೆ ನಮ್ಮ ದಲಿತರಿಗೆ ಮತ್ತೊಂದು ನಮ್ಮ ಜಾತಿಯವ್ರಿಗೆ ಯಾರು ದುಡ್ಡು ಕೊಡ್ತಾರೆ? ನೋಡ್ಲಿಕ್ಕೆ ನಮಗೆ ದುಡ್ಡಿಲ್ಲ. ಆಯ್ತು, ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲವೂ ಆಗ್ತವೆ. ಸಣ್ಣ ಪುಟ್ಟ ಸಮಸ್ಯೆಗಳು ಆದಾಗ ಅದನ್ನ ಬಗೆಹರಿಸುವಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಉದ್ದೇಶಪೂರ್ವಕವಾಗಿ ಇದರ ಕೇಸ್ಗಳನ್ನ ಹಾಕ್ಸೋದು ಮತ್ತೆ ತಾಲೂಕಿನಲ್ಲಿ ಅಸಮಾಧಾನ ಮಾಡಿಸೋದು, ಇದನ್ನ ದಯವಿಟ್ಟು ಮುಂದೆ ಯಾರು ಕೂಡ ಮಾಡಬೇಡಿ. ಆದ್ರೆ ಒಳ್ಳೆಯದಾಗಿದ್ದಂತ ಕೆಲಸ ಮಾಡಿ. ನೊಂದವರು ಬಂದಿದ್ದಾರೆ ನಿಮ್ಮ ಪರವಾಗಿ, ಅವರಿಗೆ ಅನುಕೂಲ ಆಗುವಂತ ಮಾಡಿ, ಅವ್ರನ್ನ ಮತ್ತೊಂದು ಮಾಡಿ ಅವ್ರನ್ನ ಫೋಕಸ್ ಮಾಡಿ ಅವ್ರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡುವಂಥದ್ದನ್ನ ದಯವಿಟ್ಟು ಮಾಡಬೇಡಿ. ಇನ್ನೊಂದು ಇದ್ರ ಪ್ರಕಾರ ಏನು ಮಾಧ್ಯಮ ಮುಖಾಂತರ ನಾನು ಹೇಳೋದು ಅಂತಂದ್ರೆ, ಆಯ್ತು ಏನೋ ಒಂದು ವಾರ ಸಮಸ್ಯೆ ಆಗಿದೆ, ಆಯ್ತು ಈ ವಾರ ಕಟ್ಟಲಿಕ್ಕೆ ದುಡ್ಡಿಲ್ಲ ಸಮಸ್ಯೆ ಆಗಿದೆ, ಇನ್ನೊಂದು ವಾರ ಕಟ್ಟಕ್ಕೂ ದುಡ್ಡಿಲ್ಲ ಸಮಸ್ಯೆ ಆಗಿದೆ, ಅದಕ್ಕೆ ಸ್ವಲ್ಪ ಅವಕಾಶ ಕೊಡಿ. ಅದನ್ನ ಬಿಟ್ಬಿಟ್ಟು ಹೋಗ್ಲಿ, ಒಂದು 2 ತಿಂಗಳು ವಾರ ಇಲ್ಲ, 3 ವಾರ ಇಲ್ಲ, 4 ವಾರ ಆಯ್ತು, ಏನೋ ಸಮಸ್ಯೆ ಇದೆ ಅವ್ರ ಮನೇಲಿದೆ, ಅದಕ್ಕೆ ಅವಕಾಶ ಕೊಡಿ. ಅದನ್ನ ಬಿಟ್ಬಿಟ್ಟು ಈ ತರನ ಸಂಘನೇ ನೀವು ಮಾಡಬೇಕು, ಸಂಘನೇ ಇದು ಮಾಡಬೇಕು ಅಂದ್ರೆ ಯಾರು ಕೊಡ್ತಾರೆ ಸ್ವಾಮಿ ದುಡ್ಡು? ನಮಗೆ ನಾವು ವ್ಯವಹಾರ ಮಾಡ್ಲಿಕ್ಕೆ ಯಾರು ಕೊಡ್ತಾರೆ? ದಯವಿಟ್ಟು ಇಂಥ ಕೆಲಸಗಳನ್ನ ನಿಲ್ಲಿಸಬೇಕು. ತಾಲೂಕಿನಲ್ಲಿ ಸುಖ ಸುಮ್ಮನೆ ಅಟ್ರಾಸಿಟಿ ಕೇಸ್ಗಳನ್ನ ಹಾಕೋದನ್ನ ನಿಲ್ಲಿಸಬೇಕು. ಜಾತಿ ಮತ್ತು ಜಾತಿಗಳ ನಡುವೆ ಎಲ್ಲ ಸೌಹಾರ್ದಯುತವಾಗಿದೆ. ಅಂಥ ಪ್ರಕರಣಗಳು ಬಂದಾಗ, ಅಂಥ ದೌರ್ಜನ್ಯಗಳಾದಾಗ ಅದನ್ನ ಮಾಡಿ. ಸುಮ್ಮನೆ ಯಾವುದೋ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಇದನ್ನ ಪ್ರಕರಣವನ್ನು ದಾಖಲು ಮಾಡಬಾರ್ದು. ಏನು ಹೇಳ್ತಾ ತಾಲೂಕಿನಲ್ಲಿ ಸುಖ ಸುಮ್ಮನೆ ನೆಮ್ಮದಿ ಕೆಡಿಸುವಂತ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಈ ಮೂಲಕ ಮಾಧ್ಯಮ ಮುಂದೆ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.